ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜೋ ವನ್ಯಾ ಕನ್ನಡ ವ್ಲಾಗ್ಸ್. ನಾವಿವತ್ತು ಬೆಂಗಳೂರಲ್ಲಿರೋ ಆರ್ಟ್ ಆಫ್ ಲಿವಿಂಗ್ನ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ನಾವು ಆರ್ಟ್ ಆಫ್ ಲಿವಿಂಗ್ ರೀಚ್ ಆಗೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಕಾಣಿಸ್ತಿರೋದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿರೋ ಫಾಲ್ಸ್ ಏರಿಯಾ. ಸೊ ಏನೇನು ವಾಟರ್ ಫೌಂಟೈನ್ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಫುಲ್. ಸೊ ಇನ್ ಮುಂದಕ್ಕೆ ಅಲ್ಲಿ ಏನು ಧ್ಯಾನ ನಡೀತಾ ಇದೆಯಂತೆ. ಸೊ ಧ್ಯಾನ ಮುಗಿದ ಮೇಲೆ ನಾವು ಧ್ಯಾನ ಮಂದಿರಕ್ಕೆ ಹೋಗ್ತೀವಿ. ಸೊ ಈ ಧ್ಯಾನ ಮಂದಿರ ನೀವು ದೃಶ್ಯಂ 1 ಮೂವಿಲಿ ನೋಡಿರ್ಬೋದು. ಅವರು ಏನು ಜುಲೈ 1ನೇ ತಾರೀಕು 2ನೇ ತಾರೀಕು ಧ್ಯಾನಕ್ಕೆ ಬಂದಿರ್ತಾರಲ್ಲ, ಆ ಜಾಗ ಇದು. ಪ್ಲಸ್ ಇನ್ನೊಂದು ನೋಡ್ಬೋದು ನೀವಿಲ್ಲಿ ನಮ್ ಹಿಂದ್ಗಡೆ ಅದನ್ನ ವಾಟರ್ ಫೌಂಟೈನ್ ಹಿಂದ್ಗಡೆ ಕೂರೋದಕ್ಕೂ ಸಹ ಪ್ಲೇಸ್ ಮಾಡಿದ್ದಾರೆ. ಸೊ ಇದು ಸುಖವಾಗಿ ನೋಡ್ಬೋದು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ದೃಶ್ಯಂ ಮೂವಿಲಿ ನೀವು ನೋಡ್ಬೋದು. ಸೊ ಇದನ್ನೇ ನಾನು ಹೇಳಿ ದೃಶ್ಯಂ ಮೂವಿ ಅಂತ, ಜ್ಞಾನ ಮಂದಿರ. ಸೊ ಅದೇ ತರ ಫಾಲ್ಸಿಗೆ ಇಲ್ಲಿ ನಡ್ಕೊಂಬರಕ್ ಮಾಡಿದ್ದಾರೆ, ಆದ್ರೆ ಜಾಗ ನಡ್ಕೊಂಬರಕ್ ಇಲ್ಲ, ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಸುತ್ತ ಈ ಫೌಂಟೈನ್ ಸುತ್ತ ನಾವು ಕುತ್ಕೊಂಡು ನೋಡ್ಬೋದು. ಸೊ ನೈಟ್ ಮೇ ಬಿ ಲೈಟಿಂಗ್ಸ್ ಇರ್ಬೋದೇನೋ. ಸೊ ನೋಡೋಣ, ಲೈಟ್ ಇದ್ರೆ ನಾವು ನೈಟ್ ವಿಡಿಯೋ ಮಾಡ್ತೀವಿ. ಎಲ್ಲ ಕುತ್ಕೊಳ್ಳೋಕ್ಕೆ ಜಾಗ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬೇರೆ ಪ್ಲೇಸ್ ನೋಡ್ತೀವಿ, ಅದನ್ನು ಏನಾದ್ರೂ ವೀಕೆಂಡ್ ಅಲ್ಲಿ ಯಾವ್ದಾದ್ರು ಪ್ಲೇಸಸ್ ನ ಹುಡುಕ್ತಾ ಇದ್ರೆ ಬ್ಯಾಂಗ್ಳೂರ್ ಸುತ್ತಮುತ್ತ ಓಡಾಡ್ಬೇಕು ಅಂತ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ವಯಾ ಕನಕಪುರ ರೋಡ್ ಅಲ್ಲಿ ಇದೆ ಆರ್ಟ್ ಆಫ್ ಲಿವಿಂಗ್. ಸೊ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಬಂದ್ವಿ ನಾವು. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನಿಮಗೆ ಫ್ರೀ ಶಟಲ್ ಬಸ್ ಸರ್ವಿಸ್ ಅವೈಲಬಿಲಿಟಿ ಇದೆ. ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವೇನಾದ್ರೂ ಓನ್ ವೆಹಿಕಲ್ ಅಲ್ಲಿ ಹೋಗಿದ್ರೆ ಓನ್ ವೆಹಿಕಲ್ ಅಲ್ಲೇ ನೀವು ವಿಶಾಲಾಕ್ಷಿ ಮಂಟಪಂನ ರೀಚ್ ಆಗ್ಬೋದು. ನೀವೇನಾದ್ರೂ ಬೆಳಗ್ಗೆನೆ ಬಂದ್ರೆ ಈ ಇನ್ಫಾರ್ಮೇಶನ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ 1 ಡೇ ಟೂರ್ ಇರುತ್ತೆ ಆರ್ಟ್ ಆಫ್ ಲಿವಿಂಗ್ ಇದು. ಅಲ್ಲಿ ನಿಮಗೆ ಗೋಶಾಲೆ ಹಾಗೆ ತುಂಬಾ ಪ್ಲೇಸಸ್ನ ಕವರ್ ಮಾಡ್ತಾರೆ. ಇದೇ ನೋಡಿ ವಿಶಾಲಾಕ್ಷಿ ಮಂಟಪ. ಇಲ್ಲೇ ನಿಮಗೆ ಯೋಗ ಧ್ಯಾನ ಕ್ಲಾಸಸ್ನ ನಡೆಸ್ಕೊಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಧ್ಯಾನ ಮಂದಿರ. ಈ ಧ್ಯಾನ ಮಂದಿರದಲ್ಲಿ ನೋಡ್ಬೋದು, ಸ್ಟೆಪ್ ವೈಸ್ ಇದೆ, ಎಲ್ಲರಿಗೂ ಧ್ಯಾನ ಮಾಡೋಕ್ಕೆ ಜಾಗ ಇದೆ. ಸೊ ನಿಶಬ್ದವಾಗಿ ಆರಾಮಾಗಿ ಧ್ಯಾನ ಮಾಡ್ಬೋದು ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ನಾವು ಆರ್ಟ್ ಆಫ್ ಲಿವಿಂಗಿಗೆ ಸಂಜೆ ಹೋಗಿದ್ರಿಂದ ಸನ್ಸೆಟ್ ನೋಡೋ ಚಾನ್ಸ್ ನಮ್ದಾಗಿತ್ತು. ಆರ್ಟ್ ಆಫ್ ಲಿವಿಂಗಲ್ಲಿ ನೇಚರ್ ಅಂತೂ ಸಖತ್ತಾಗಿದೆ. ವಿಶಾಲಾಕ್ಷಿ ಮಂಟಪಂಗೆ ಸಂಜೆ 7 ಗಂಟೆ ಮೇಲೆ ಲೈಟಿಂಗ್ಸ್ನ ಹಾಕ್ತಾರೆ. ನೀವೇನಾದರೂ ಆರ್ಟ್ ಆಫ್ ಲಿವಿಂಗ್ನ ವಿಸಿಟ್ ಮಾಡಿದ್ರೆ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಆರ್ಟ್ ಆಫ್ ಲಿವಿಂಗಲ್ಲಿ ನಿಮ್ಗೇನಾದರೂ ಫುಡ್ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಇಲ್ಲಿ ಕೆಫಿಟೇರಿಯಾನು ಅವೈಲಬಿಲಿಟಿ ಇದೆ. ಈಗ ನೀವು ಅವಾಗಲೇ ನೋಡಿದ ಜಾಗ ನೋಡ್ಬೋದು. ಸೊ ಲೈಟಿಂಗ್ ಇಲ್ದೆಲ್ಲ ಇದ್ದಿದ್ದು ನ್ಯಾಚುರಲ್ ಲೈಟಿಂಗಲ್ಲಿ, ಇವಾಗ ಮ್ಯಾನ್ ಮೇಡ್ ಲೈಟಿಂಗಲ್ಲಿ ನೋಡ್ಬೋದು. ಸೊ ಈ ಫೌಂಟೈನ್ ಜೊತೆ ಯಾವ ಥರ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಈ ವಿಡಿಯೋ ಜೊತೆಗೆ ಇವತ್ತಿಂದ ಆರ್ಟ್ ಆಫ್ ಲಿವಿಂಗ್ ಏನು ನೋಡೋಕ್ಕೆ ಬಂದಿದ್ದೀವಿ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಫುಲ್ಲು. ಸೊ ಈ ವಿಡಿಯೋ ಜೊತೆಗೆ ಅದನ್ನು ಮುಗಿಸ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಈ ಆರ್ಟ್ ಆಫ್ ಲಿವಿಂಗಲ್ಲಿ ತುಂಬ ನೋಡೋಕ್ಕಿದೆಯಂತೆ. ನಾವು ಬಂದಿದ್ದ ಟೈಮಿಗೆ ಇಷ್ಟೇ ನೋಡೋಕ್ಕಾಗಿದ್ದು. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದ್ಬಿಟ್ಟು ಪ್ರತಿಯೊಂದು ಈ ಆರ್ಟ್ ಆಫ್ ಲಿವಿಂಗಲ್ಲಿ ಏನೇನಿದೆ, ಏನೇನು ಮಾಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಗೋಶಾಲೆ, ಯೋಗ ಕೇಂದ್ರ ಎಲ್ಲ ಇದೆ. ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ತೋರಿಸ್ತೀವಿ ನಾವು. ಸೊ ಇವಾಗ ನಮಗೂ ಗೊತ್ತಿರಲಿಲ್ಲ. ಸೊ ಇದೊಂದು ನಾರ್ಮಲ್ ಆಗಿ ಸ್ಮಾಲ್ ಇಂಟ್ರಡಕ್ಷನ್ ಥರ ಅಂದ್ಕೊಳ್ಳಿ ಆರ್ಟ್ ಆಫ್ ಲಿವಿಂಗ್. ಸೊ ನೆಕ್ಸ್ಟ್ ಟೈಮ್ ಫುಲ್ ವಿಡಿಯೋ ಯೂಟ್ಯೂಬ್ ಮಾಡ್ತೀವಿ ನೋಡಿ. ಥ್ಯಾಂಕ್ ಯು.